ಎಲ್ಲ ವಿವಿಧತೆಯಲ್ಲಿ ಏಕತೆ ತರುವಂಥದ್ದು ಸ್ಪೋರ್ಟ್ಸ್. ಬೇರೆ ನೀವೇನೇ ಕಾರ್ಯಕ್ರಮ ಮಾಡಿರಿ ವಿವಿಧತೆ ಇದ್ದೇ ಇರುತ್ತೆ. ಆದರೆ ಸ್ಪೋರ್ಟ್ಸಲ್ಲಿ ಎಲ್ಲ ಬಣ್ಣಗಳು, ಎಲ್ಲ ಜಾತಿಗಳು, ಎಲ್ಲ ಭಾಷೆಗಳು, ಎಲ್ಲ ಧರ್ಮಗಳು ಎಲ್ಲ ಒಂದಾಗುವಂಥ ಒಂದೇ ಒಂದು ಸ್ಥಳ ಇಲ್ಲಿ ಅಂದರೆ ಅದು ಸ್ಪೋರ್ಟ್ಸ್. ಕರ್ನಾಟಕ ವೀಲ್ ಚೇರ್ ಪ್ರೀಮಿಯರ್ ಲೀಗ್ ಸೀಸನ್ 3ರ ಉದ್ಘಾಟನಾ ಸಮಾರಂಭದಲ್ಲಿ ನಡೆದಿರೋ ಎಲ್ಲ ಆತ್ಮೀಯ ಬಂಧುಗಳೇ, ಹಿರಿಯರೇ, ಮಾರ್ಗದರ್ಶಿಗಳೇ ಹಾಗೂ ಸನ್ಮಾನ್ಯ ಶ್ರೀ ಅಶೋಕ್ ನಾರಾಯಣ್ ಸರ್ ಅವರೇ, ಫಸ್ಟ್ ಆಫ್ ಆಲ್ ನನಗೆ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದ ಒಂದು ಭಾಗಿಯಾಗೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನಗೆ ಈ ಕಾರ್ಯಕ್ರಮದ ಬಗ್ಗೆ ಬಂದು ಹೇಳಿದಾಗ ಮನೆಯಲ್ಲಿ ಒಂದು ಬಹಳ ಖುಷಿ ಕೊಟ್ಟಂತಹ ವಿಷಯ, ನಾವೆಲ್ಲರೂ ಕೆಲವೊಮ್ಮೆ ಎಲ್ಲ ಚೆನ್ನಾಗಿದ್ದು ಒಂದೊಂದು ಸಲ ಎದ್ದೋಗಿ ಕೆಲಸ ಮಾಡೋಕ್ಕೆ ಆಗದೇ ಇರೋಷ್ಟು ಕುಗ್ಗಿ ಹೋಗ್ಬಿಟ್ಟಿರ್ತೀವಿ. ಆದರೆ ಅನಿವಾರ್ಯತೆಯಿಂದ ಹಾಗೆ ಇದ್ದು ಇಲ್ಲ ಇನ್ನು ಮುಂದಕ್ಕೆ ಹೆಜ್ಜೆ ಇಡಬೇಕು, ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು, ಯಾವುದಾದ್ರೂ ಒಂದು ರೀತಿಯಲ್ಲಿ ನಮ್ಮ ಜೀವನದಲ್ಲಿ ನಾವೇ ಚಾಂಪಿಯನ್ಸ್ ಆಗಬೇಕು ಅನ್ನೋ ಮನಃಶಕ್ತಿ ಇದೆಯಲ್ಲ, ಅದನ್ನು ನೋಡಿದಾಗ ನಮಗೆ ಜೀವನದಲ್ಲಿ ಬಹಳ ದೊಡ್ಡ ಸ್ಫೂರ್ತಿ ಬರುತ್ತೆ, ಬಹಳ ದೊಡ್ಡ ಆಶಯ ಬರುತ್ತೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕ ವೀಲ್ ಚೇರ್ ಪ್ರೀಮಿಯರ್ ಲೀಗ್ ಇದರ ಹಿಂದಿನ ಉದ್ದೇಶ ಆಗಲಿ, ಇದರ ಹಿಂದಿನ ಬಹಳ ದೊಡ್ಡ ಒಂದು ಆಶಯ, ಇವೆಲ್ಲವೂ ಕೂಡ ನನ್ನ ಮನಸ್ಸಿಗೆ ಬಹಳ ಹತ್ತಿರ ಆಯಿತು. ಹಾಗಾಗಿ ಇವತ್ತಿನ ಉದ್ಘಾಟನಾ ಸಮಾರಂಭಕ್ಕೆ, ಹಾಗೆ ಯಾವಾಗ ನಮ್ಮ ಟೂರ್ನಮೆಂಟ್ ನಡೆಯುತ್ತೆ ಅವತ್ತು ಕೂಡ ಬರ್ತೀನಿ, ಅದನ್ನು ನೋಡ್ತೀನಿ. ಸಾಧ್ಯವಾದಷ್ಟು ನಮ್ಮ ಕೊಲೀಗ್ಸ್ ಏನಿದ್ದಾರೆ, ಯಾರ್ಯಾರು ಬರ್ತಾರೆ ಅಂದರೆ ಯಾರ್ಯಾರಿಗೆ ಇದ್ರ ಬಗ್ಗೆ ಒಂದು ಅಭಿರುಚಿ ಇದೆ, ಯಾರ್ಯಾರಿಗೆ ಇದ್ರ ಬಗ್ಗೆ ಒಂದು ಆಸಕ್ತಿ ಇದೆ, ಈ ಕೆಲಸದ ಹಿಂದಿನ ಒಂದು ಏನಂತಾರೆ ಆಂಬಿಷನ್ ಏನಿದೆ ಅದ್ರ ಬಗ್ಗೆ ಯಾರಿಗೆ ಅರಿವಿದೆ ಅವ್ರನ್ನ ಕರಿತೀನಿ, ಅವರು ಬರ್ತಾರೆ. ನನ್ನ ಆಸೆ ಏನಿಲ್ಲ, ನಿಮ್ಮ AV ನೋಡಿದಾಗ ಬಹಳ ಖುಷಿ ಆಯಿತು ಶಿವ ಅವರೇ. ಯಾಕಂದರೆ ಬಹಳ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅನ್ನೋ ನನ್ನ ಆಸೆ ಬರೀ ನಿಮ್ಮಲ್ಲಿ ಮಾತ್ರ ಇಲ್ಲ, ಐ ಆಮ್ ಶ್ಯೂರ್ ನಿಮ್ಮ ಜೊತೆ ಆಡಿದಂಥ ನಿಮ್ಮ ಎಲ್ಲ ಸ್ನೇಹಿತರಿಗೂ ಆಸೆ ಇರುತ್ತೆ. ಹೇಗೆ ಒಂದು ಕ್ರಿಕೆಟ್ನ ಮುಂಚೆ ಬರೀ ತಿಂಗಳಿಗೊಂದ್ಸಲ 3 ತಿಂಗಳಿಗೊಂದ್ಸಲ ಟೂರ್ನಮೆಂಟ್ ನೋಡ್ತಾ ಇದ್ವಿ. ಇವಾಗ ಏನಾಗಿದೆ, ಬಿಡುವಿಲ್ದಂಗೆ ನೋಡೋ ಥರ ಟೂರ್ನಮೆಂಟ್ಗಳು ಬರ್ತಾ ಇದೆ. ಅಂದರೆ ಯಾವ ಟೂರ್ನಮೆಂಟ್ ಎಲ್ಲ ಆಡ್ತಿದೆ, ಯಾವ ಪ್ಲೇಯರ್ ಎಲ್ಲ ಆಡ್ತಿದ್ದಾರೆ ಅನ್ನೋಷ್ಟು ಮಟ್ಟಿಗೆ ಕನ್ಫ್ಯೂಷನ್ ಆಗಿಬಿಟ್ಟಿದೆ. ಆ ಥರ ನೀವು ಬ್ಯುಸಿ ಆಗಬೇಕು, ಆ ಥರ ಎಲ್ರಿಗೂ ಅವ್ರವ್ರ ಜೀವನದಲ್ಲಿ ಈ ಒಂದು ದಾರಿ ಆಗಬೇಕು. ಅಂದರೆ ಬರೀ ಕ್ರಿಕೆಟೇ ಅಂತಲ್ಲ, ಇವಾಗ ಸದ್ಯ ಕ್ರಿಕೆಟ್ ಇದೆ, ಮುಂದಕ್ಕೆ ಹೋಗದೆ ಯಾವ ಅವಕಾಶ ಎಲ್ಲಿ ಯಾವಾಗ ಬಾಗಿಲು ತೆರೀತೆ ಹೇಳೋಕ್ಕಾಗೋದಿಲ್ಲ. ಸೊ ಅಂಥ ಒಂದು ಸುಸಂದರ್ಭ ನಿಮ್ಗೆಲ್ರಿಗೂ ಬರಲಿ ಅಂತ ನಾನು ಕೇಳ್ಕೊತೀನಿ. ನಿಮ್ಮ ಜೊತೆಗೆ ಕೈಗೂಡಿಸಿರುವಂಥ ನಮ್ಮ ದಿವ್ಯಾಂಗ ಮೈತ್ರಿ ಸ್ಪೋರ್ಟ್ಸ್ ಅಕಾಡೆಮಿ ಮತ್ತು ಕ್ಷಮತಾ ಇನೋವೇಷನ್ ಫೌಂಡೇಶನ್, ಅಂದರೆ ಉದ್ದೇಶ ಬಹಳ ಪ್ಯೂರ್ ಆಗಿದ್ದಾಗ, ಬಹಳ ಅಂದರೆ ನಿಸ್ವಾರ್ಥವಾಗಿದ್ದಾಗ ಎಲ್ಲ ಕೆಲಸಗಳು ತಾನಾಗೆ ಆಗುತ್ತಂತೆ. ಸೊ ಹಾಗಾಗಿ ಇದು ಕೂಡ ಹಾಗೆ ಆಗ್ತಾ ಇದೆ. ಸರ್ ಇದ್ದಾರೆ, ನಿಮಗೆ ಸಪೋರ್ಟ್ ಮಾಡ್ತಿರುವಂಥ ಹಲವಾರು ಜನ ಪೇಟ್ರನ್ಸ್ ಇದ್ದಾರೆ. ಎಲ್ಲರಿಂದ ನಿಮಗೆ ಬಹಳ ಒಳ್ಳೆ ಸ್ಫೂರ್ತಿ ಸಿಗಲಿ, ಪ್ರೋತ್ಸಾಹ ಸಿಗಲಿ, ಸಹಾಯ ಆಗಲಿ. ಜೊತೆಗೆ ನನಗೂ ಕೂಡ ಒಂದು ಅವಕಾಶ ಕೊಟ್ಟಿದ್ದೀರಿ. ನನ್ನ ಕೈಲಾದಷ್ಟು ಕೆಲವು ಸಲ ಕೈ ಮೀರಿ, ನಮ್ಮ ಮಿತಿ ಮೀರಿ ಸಹಾಯ ಮಾಡುವಂಥ ಕೆಲಸನೂ ನಾವು ಮಾಡ್ತೀವಿ. ಹಾಗಾಗಿ ಈ ಸ್ಫೂರ್ತಿದಾಯಕವಾದಂಥ ಸಮಾರಂಭಕ್ಕೆ ಕರೆದಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಏನೊಂದು ಕರ್ನಾಟಕ ವೀಲ್ ಚೇರ್ ಪ್ರೀಮಿಯರ್ ಲೀಗ್ ಸೀಸನ್ 3 ಲಾಂಚ್ ಮಾಡಲಿಕ್ಕೆ ಮತ್ತು ಕಪ್ಪನ್ನು ಲಾಂಚ್ ಮಾಡಲಿಕ್ಕೆ ತಾವೆಲ್ಲರೂ ಭಾಗಿಗಳಾಗಿದ್ದೀರಾ. ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ಸಿನಿಮಾ ನಟರು, ಹೀರೋ, ಚಿನ್ನಾರು ಮತ್ತು ನ್ಯಾಷನಲ್ ಅವಾರ್ಡನ್ನು ಪಡೆದಂಥ ವಿಜಯ ರಾಘವೇಂದ್ರ ಅವರು ನಮ್ಮೊಂದಿಗಿದ್ದಾರೆ. ಹಾಗೆ ನಮ್ಮ ಪದ್ಮಶ್ರೀ ಪಡೆದಂಥ ಪುರಸ್ಕೃತರಾಗಿರುವಂಥ ಸನ್ಮಾನ್ಯ ವೆಂಕಟೇಶ್ ಅವರು, ಮತ್ತೆಲ್ಲ ನಮ್ಮ ಸದಾನಂದರು, ಗಣ್ಯಮಾನ್ಯರು ಎಲ್ಲರೂ ಇಲ್ಲಿದ್ದಾರೆ. ಮತ್ತೆಲ್ಲ ಸಂಸ್ಥಾಪಕರು, ಮುಖ್ಯ ಕ್ಷಮಾ ಅವರು, ಶಿವಾನಂದರು, ಅರ್ಚನಾ, ಈ ರೀತಿ ಎಲ್ಲ ಮುಖ್ಯಸ್ಥರುಗಳು ತಾವೆಲ್ಲ ಇದ್ದೀರಾ. ಭಾಳ ಸಂತೋಷ. ಈ ರೀತಿ ತಾವೆಲ್ಲರೂ ಒಂದಾಗಿ ನಮ್ಮ ಫಿಸಿಕಲಿ ಚಾಲೆಂಜ್ ವೀಲ್ ಚೇರನ್ನು ಬಳಕೆ ಮಾಡ್ತಿರೋ ನಮ್ಮೆಲ್ಲ ಕ್ರೀಡಾಪಟುಗಳಿಗೆ ಇಂಥ ಒಂದು ಕ್ರೀಡಾ ಅವಕಾಶವನ್ನು ತಾವು ಮಾಡಿಕೊಟ್ಟಿರುವಂಥದ್ದು
ನಿಜಕ್ಕೂ ಒಂದು ಸ್ಫೂರ್ತಿದಾಯಕವಾಗಿದೆ. ಮತ್ತು ನಿಮ್ಮ ಲೋಗೋನು ಮೋಟೋ ಭಾಳ ಚೆನ್ನಾಗಿದೆ, ಭಾಳ ಮೋಟೋ ಮತ್ತು ಸ್ಲೋಗನ್ ಭಾಳ ಚೆನ್ನಾಗಿದೆ. ಬ್ರೇಕಿಂಗ್ ಬ್ಯಾರಿಯರ್ಸ್, ಕ್ರಿಯೇಟಿಂಗ್ ಚಾಂಪಿಯನ್ಸ್, ಫ್ಯಾಂಟಾಸ್ಟಿಕ್, ವೆರಿ ಇಂಪ್ರೆಸಿವ್, ವೆರಿ ಇಂಪ್ಯಾಕ್ಟ್ಫುಲ್ ಆಗಿದೆ ಸ್ಟೇಟ್ಮೆಂಟ್. ನಿಜಕ್ಕೂ ಒಟ್ಟಾರೆ ನಿಮ್ಮೆಲ್ಲರ ಪ್ರಯತ್ನ ಈ ರೀತಿ ನಮ್ಮ ಜವಾಬ್ದಾರಿಯನ್ನು ಪ್ರತಿಯೊಬ್ಬರು ಸಮಾಜದಲ್ಲಿ ನಮ್ಮ ಆಸಕ್ತಿ ಇರುವಂಥ ಒಂದು ಕ್ಷೇತ್ರದಲ್ಲಿ ಆಸಕ್ತಿನ ತೋರಿ ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸೋ ಮೂಲಕ ನಮ್ಮ ಬದುಕು ಸಾರ್ಥಕತೆಯನ್ನು ಮಾಡುವಂಥ ಎಲ್ಲ ಈ ಪ್ರಯತ್ನಕ್ಕೆ ನಾನು ಎಷ್ಟು ತಮಗೆಲ್ಲ ಮೆಚ್ಚುಗೆಯನ್ನು ವ್ಯಕ್ತಪಡಿಸೋ ಸಾಲಲ್ಲ. ರಿಯಲಿ ಇಟ್ಸ್ ವೆರಿ ಇನ್ಸ್ಪೈರಿಂಗ್. ನಿಮಗೆಲ್ಲ ಶುಭವನ್ನು ಕೋರಿ ಮತ್ತು ಈ ಕಪ್ಪನ್ನು ಲಾಂಚ್ ಮಾಡೋದು ಸ್ಪೋರ್ಟ್ಸ್ಗಿಂತ ಒಳ್ಳೆ ಕೆಲಸ, ಸ್ಪೋರ್ಟ್ಸ್ಗಿಂತ ಉತ್ತಮವಾಗಿರುವಂಥ ಒಂದು ಕ್ಷೇತ್ರ ಇನ್ನೊಂದಿರಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಸ್ಪೋರ್ಟ್ಸಿಗೆ ಅಷ್ಟು ದೊಡ್ಡ ಶಕ್ತಿ ಇದೆ. ಈ ಶಕ್ತಿ ಇರುವಂಥ ಈ ಕ್ಷೇತ್ರವನ್ನು ಇನ್ನೂ ಹೆಚ್ಚೆಚ್ಚಾಗಿ ಬೆಳೆಸಿ ನಿಮ್ಮೊಂದಿಗೆ ನಾವು ಇರ್ತೀವಿ ಅಂತ ಮತ್ತೊಮ್ಮೆ ತಮಗೆ ತಿಳಿಸಿ